ಇವತ್ತು ನಮ್ಮ ರಾಜ್ಯ ಕಂಡಂತಹ ಈ ದೇಶದಲ್ಲಿಯೇ ಪರಿಶುದ್ಧ ರಾಜಕಾರಣಿ, ನೇರವಾಗಿ ಧೈರ್ಯವಾಗಿ ರಾಜಕಾರಣ ಮಾಡ್ತಕ್ಕಂಥ ಗೌರವಾನ್ವಿತ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಣ್ಣವರ ಮೇಲೆ ಇವತ್ತು ಕರ್ನಾಟಕ ರಾಜ್ಯದ ಗೌರವಾನ್ವಿತ ರಾಜ್ಯಪಾಲರು ಏನಿವತ್ತು ಪ್ರಾಸಿಕ್ಯೂಷನ್ ಮಾಡಲಿಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಇದು ಬಹುಶಃ ಪ್ರಜಾಪ್ರಭುತ್ವದ ಕಗ್ಗೊಲೆ ಅಂತ ನಾನಾದರೂ ಭಾವಿಸ್ತೇನೆ. ಜೊತೆಗೆ ಭಾರತೀಯ ಜನತಾ ಪಕ್ಷದ ಗೌರವಾನ್ವಿತ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳು, ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಅಮಿತ್ ಶಾ ಅವರು ಮತ್ತು ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರಾಗಿರ್ತಕ್ಕಂಥ JDSನ ಕುಮಾರಸ್ವಾಮಿ ಅವರ ಕುತಂತ್ರದಿಂದ ಇವತ್ತು ಈ ರೀತಿ ಪ್ರಜಾಪ್ರಭುತ್ವವನ್ನು ಕಗ್ಗೊಲೆ ಮಾಡಿ ಸಂವಿಧಾನವನ್ನು ನಾಶ ಮಾಡ್ತಕ್ಕಂಥ ಪ್ರವೃತ್ತಿಗೆ ಈ BJP ಕೈ ಹಾಕಿರ್ತಕ್ಕಂಥದ್ದು ಇಡೀ ಸಮಾಜ ತಲೆ ತಗ್ಗಿಸುವಂಥ ವಿಚಾರ. ಏನಪ್ಪ ಅಂದರೆ, ಈಗಾಗಲೇ ಮೂಢ ಹಗರಣ ಅಂತ ಹೇಳಿಕೊಂಡು ಆ ಹಗರಣದಲ್ಲಿ ಸಿದ್ದರಾಮಣ್ಣವರ ಯಾವುದೇ ಪಾತ್ರ ಇಲ್ಲದಿದ್ದರೂ ಕೂಡ BJPಯವರು, JDS ಅವರು ಕುಮ್ಮಕ್ಕಿನಿಂದ ಅನೇಕ ಪ್ರಚೋದಕಾರಿ ಹೇಳಿಕೆಗಳನ್ನು ಕೊಡ್ತಾ ಸಿದ್ದರಾಮಣ್ಣವರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಕ್ಕಂಥದ್ದು ಇದು ಹೇಯ ಕೃತ್ಯ ಅಂತೇಳಿ ಬಂಗಾರಪೇಟೆಯ ಕಾಂಗ್ರೆಸ್ ಮುಖಂಡರು ನಾವೆಲ್ಲ ಕೂಡ ಖಂಡಿಸ್ತೇವೆ. ಇಷ್ಟೇ ಹೇಳ್ತೇನೆ, ಇವತ್ತು ಮೂಢ ಹಗರಣ ಆಗಿದ್ದರೆ ನಮ್ಮ ಸರ್ಕಾರ ಬಂದು 1 ವರ್ಷ 2 ತಿಂಗಳಾಯಿತು. ಇವತ್ತು ಭಾರತೀಯ ಜನತಾ ಪಾರ್ಟಿಯವರು ಅವತ್ತ್ಯಾಕೆ ಪ್ರಸ್ತಾಪ ಮಾಡಲಿಲ್ಲ? ನಿನ್ನೆ ಮೊನ್ನೆ ಆಯ್ತಾ? ಈ ಏನು ಸೈಟ್ ಹಂಚಿಕೆ ವಿಚಾರ ಆಗಿದ್ದು ಕೂಡ ಗೌರವಾನ್ವಿತ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ 2021ನೇ ಇಸ್ವಿಯಲ್ಲಿ ಹಂಚಿಕೆ ಮಾಡಿದಂಥದ್ದು. ಅವತ್ತು ಸಿದ್ದರಾಮಣ್ಣ ಮುಖ್ಯಮಂತ್ರಿ ಆಗಿರಲಿಲ್ಲ. ಸಿದ್ದರಾಮಣ್ಣವರು ಯಾವುದೇ ರೀತಿಯ ಅಧಿಕಾರ ದುರುಪಯೋಗವನ್ನು ಕೂಡ ಮಾಡಿಕೊಂಡಿರೋದಿಲ್ಲ. ಆದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ JDS BJP ಒಳ ಒಪ್ಪಂದ ಮಾಡಿಕೊಂಡು ಅಪವಿತ್ರ ಮೈತ್ರಿಯನ್ನು ಮಾಡಿಕೊಂಡ ಮೇಲೆ ಕುಮಾರಸ್ವಾಮಿದು ಕೇಂದ್ರ ಮಂತ್ರಿಗಳಾದ ಮೇಲೆ ಬಹುಶಃ ರಾಜ್ಯ ಸರ್ಕಾರವನ್ನು ತೆಗಿಬೇಕೆನ್ನೋ ಹುನ್ನಾರದಿಂದ ಒಂದು ಸಿದ್ದರಾಮಣ್ಣವರ ತೇಜೋವಧೆ ಮಾಡಬೇಕು, ಕಾಂಗ್ರೆಸ್ ಸರ್ಕಾರಕ್ಕೆ ಮಸಿ ಬೆಳೀಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಗೌರವಾನ್ವಿತ ರಾಜ್ಯಪಾಲರನ್ನ ಮತ್ತು ರಾಜಭವನವನ್ನ BJPಯವರು ತಮ್ಮ ಸ್ವಾರ್ಥಕ್ಕಾಗಿ ಬಳಸ್ಕೊಳ್ತಾ ಇದ್ದಾರೆ. ಇದನ್ನು ನಾವು ಖಡಾಖಂಡಿತವಾಗಿ ಖಂಡಿಸ್ತೇವೆ. ಇವತ್ತು ಪ್ರಜಾಪ್ರಭುತ್ವ ಇನ್ನೂ ಉಳಿದಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಇವತ್ತು ಜೀವಂತವಾಗಿದೆ. ಕರ್ನಾಟಕ ರಾಜ್ಯದಲ್ಲಿ ಭಾರತ ದೇಶ ಒಪ್ಪುವಂತಹ ಹಿಂದುಳಿದ ವರ್ಗದ ನೇತಾರರಾಗಿರ್ತಕ್ಕಂಥ ಸಿದ್ದರಾಮಯ್ಯನ ಆಳ್ವಿಕೆಯನ್ನ ಇಡೀ ಭಾರತ ದೇಶ ಒಪ್ಪಿಕೊಂಡಿದೆ. ಇವತ್ತು ಇದರೊಟ್ಟಿಗೆ ಕರ್ನಾಟಕ ರಾಜ್ಯದಲ್ಲಿ 15 ಬಜೆಟ್ಗಳನ್ನ ಮಾಡಿರ್ತಕ್ಕಂಥ ಕೀರ್ತಿ ಏನಾದರೂ ಇದ್ರೆ ಅದು ಸನ್ಮಾನ್ಯ ಸಿದ್ದರಾಮಣ್ಣವರಿಗೆ ಸಲ್ತದೆ. ಇಷ್ಟೇ ಅಲ್ಲ, ಸಿದ್ದರಾಮಣ್ಣವರ ಅವಧಿಯಲ್ಲಿ ಬಡವರಿಗೆ, ರೈತರಿಗೆ, ವ್ಯಾಪಾರಸ್ಥರಿಗೆ
ಎಲ್ಲ ಸಮುದಾಯ ಅದು ಅನುಕೂಲ ಆಗಲಿ ಅಂತೇಳಿ ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ ನಾನಾ ರೀತಿ ಯೋಜನೆಗಳನ್ನು ಕೂಡ ಕೊಟ್ಟರು. ಅದೇ ರೀತಿಯಾಗಿ ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ಬಡವರಿಗೆ, ಎಲ್ಲ ಸಮುದಾಯದವರಿಗೆ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ 5 ಗ್ಯಾರಂಟಿಗಳನ್ನು ಕೊಡೋದು ಮುಖಾಂತರ ಭಾರತ ದೇಶದಲ್ಲಿಯೇ ವಿಭಿನ್ನವಾದ ರಾಜ್ಯ ಆಗಿದ್ದು ಕರ್ನಾಟಕ ರಾಜ್ಯ. ಈ ಅಭಿವೃದ್ಧಿಯನ್ನ, ಜನಪರ ಕೆಲಸಗಳನ್ನ ಸಹಿಸದೆ ಇವತ್ತೇನು ಬಡವರಿಗಾಗಿ, ಪ್ರತಿಯೊಬ್ಬ ಜನಸಾಮಾನ್ಯರಿಗಾಗಿ 56,000 ಕೋಟಿ ರೂಪಾಯಿಗಳನ್ನು ನಾವು ಕೊಡ್ತಾ ಇದ್ದೀವಿ. ಇದನ್ನ ಸಹಿಸಿಕೊಳ್ಳದ ಮೋದಿ ಸರ್ಕಾರ, ಬಿಜೆಪಿಯವರು ಕುಮಾರಸ್ವಾಮಿಯವರನ್ನ ಸೇರಿಸಿಕೊಂಡು ಇವತ್ತು 2ನೇ ಅವಧಿಗೆ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಣ್ಣವರ ಮೇಲೆ ಕುತಂತ್ರ ರಾಜಕಾರಣ ಮಾಡುವಂಥದ್ದು ಒಂದು ಹೇಯ ಕೃತ್ಯ ಅಂತ ನಾವು ಅದನ್ನು ಖಂಡಿಸ್ತೇವೆ. ಇವತ್ತು ಭಾರತ ದೇಶದಲ್ಲಿ ಹಿಂದುಳಿದ ವರ್ಗಗಳು, ಅಲ್ಪಸಂಖ್ಯಾತರು, ದಲಿತರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳು ಎಲ್ಲರೂ ಕೂಡ ನಾವೆಲ್ಲ ಇವತ್ತು ಒಗ್ಗಟ್ಟಾಗಿ ಸಿದ್ದರಾಮಣ್ಣ ಹಿಂದೆ ಇದ್ದೇವೆ. ಇಡೀ ಇವತ್ತು 136 ಜನ ಶಾಸಕರು, ಸಚಿವರು, ಎಲ್ಲ ಸುಮಾರು 100 ಕೋಟಿ ಕಾಂಗ್ರೆಸ್ ಅಭಿಮಾನಿಗಳು ಇವತ್ತು ಸಿದ್ದರಾಮಣ್ಣ ಬೆನ್ನಿಗೆ ನಾವೆಲ್ಲ ಕೂಡ ನಿಂತಿದ್ದೇವೆ. ಅದೇ ರೀತಿಯಲ್ಲಿ ಬಂಗಾರಪೇಟೆಯಲ್ಲಿ ಎಲ್ಲ ಕಾಂಗ್ರೆಸ್ನ ಮುಖಂಡರುಗಳು, ಪಂಚಾಯತಿ ಅಧ್ಯಕ್ಷರು, ಸದಸ್ಯರುಗಳು, ಪುರಸಭಾ ಸದಸ್ಯರುಗಳು, ಜನಸಾಮಾನ್ಯರು, ಕಾಂಗ್ರೆಸ್ ಕಾರ್ಯಕರ್ತರು ನಾವೆಲ್ಲರೂ ಕೂಡ ಸಿದ್ದರಾಮಣ್ಣ ಪರವಾಗಿದ್ದೇವೆ. ಯಾವುದೇ ಕಾರಣಕ್ಕೆ ಎಷ್ಟೇ ಕುತಂತ್ರ ಮಾಡಿದ್ರು ಕೂಡ ಸಿದ್ದರಾಮಣ್ಣವರು ರಾಜೀನಾಮೆ ಕೊಡಕೂಡದು. ನಾವೆಲ್ಲ ಕೂಡ ಒಗ್ಗಟ್ಟಾಗಿ ನಿಮ್ಮೊಟ್ಟಿಗೆ ಇರ್ತೇವೆ. ಜಾತ್ಯತೀತವಾಗಿ ನಿಮ್ಮೊಟ್ಟಿಗೆ ನಾವೆಲ್ಲ ನಿಲ್ತೇವೆ. ಸಿದ್ದರಾಮಣ್ಣವರ ಬೆನ್ನಿಗೆ ನಾವು ನಿಂತು ನೀವು ಮಾಡ್ತಕ್ಕಂಥ ಒಳ್ಳೆ ಕೆಲಸಗಳಿಗೆ, ಈ ಜನ ರಚನೆ ಮಾಡಿರ್ತಕ್ಕಂಥ ಸರ್ಕಾರಕ್ಕೆ ನಾವು ನಿಮ್ಮ ಪರವಾಗಿ ನಾವೆಲ್ಲ ಕೂಡ ನಿಲ್ತೇವೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋದಿಲ್ಲ. ಹೇಗೆ ರಾಜ್ಯಪಾಲರ ಕಚೇರಿಯನ್ನ ಬಿಜೆಪಿ ಕಚೇರಿ ಮಾಡಿಕೊಂಡಿದ್ದೀವಿ, ವಿರುದ್ಧವಾಗಿ ನಾವು ರಾಜ್ಯಾದ್ಯಂತ ಕೂಡ ಪ್ರತಿಭಟನೆಯನ್ನು ಮಾಡ್ತೇವೆ. ಇದರ ಅಂಗವಾಗಿ ಬಂಗಾರಪೇಟೆ ತಾಲೂಕಿನಲ್ಲಿ ಕೂಡ ಎಲ್ಲ ಮುಖಂಡರು ನಾವು ಸೋಮವಾರ ಬೆಳಗ್ಗೆ 11 ಗಂಟೆಗೆ ರಾಜ್ಯಪಾಲರ ಆಡಳಿತ ವಿರುದ್ಧ, ಬಿಜೆಪಿ ವಿರುದ್ಧ, ಜೆಡಿಎಸ್ ವಿರುದ್ಧ ಉಗ್ರವಾದ ಪ್ರತಿಭಟನೆಯನ್ನು ಮಾಡ್ತೇವೆ. ಇನ್ನು ಮುಂದುವರಿದು ಈ ಒಂದು ವೇಳೆ ಇಷ್ಟಕ್ಕೆ ನಿಲ್ಲಿಸಿಲ್ಲ ಅಂದ್ರೆ ಬಿಜೆಪಿಯವರು ಮುಂದಿನ ದಿನಮಾನಗಳಲ್ಲಿ ಹಂತ ಹಂತವಾಗಿ ಉಗ್ರ ಹೋರಾಟವನ್ನು ಮಾಡಿ ನಾವೆಲ್ಲ ಕೂಡ ಸರ್ಕಾರದ ಪರ, ಸಿದ್ದರಾಮಣ್ಣನ ಪರವಾಗಿ ನಾವು ನಿಲ್ತೇವೆ ಅನ್ನೋ ಮಾತನ್ನು ಸ್ಪಷ್ಟಪಡಿಸ್ತಾ, ನಾವೆಲ್ಲ ಎಂದೆಂದಿಗೂ ಕೂಡ ಸಿದ್ದರಾಮಣ್ಣನ ಪರವಾಗಿ, ಸಿದ್ದರಾಮಯ್ಯ ಜೊತೆಯಲ್ಲಿ ನಿಲ್ತೇವೆ. ಸಿದ್ದರಾಮಣ್ಣವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಜನಸಾಮಾನ್ಯರಲ್ಲಿ ಬಿಜೆಪಿಯವರು ಮಾಡತಕ್ಕಂಥ ಗೊಂದಲಗಳಿಗೆ ತಾವ್ಯಾರೂ ಕೂಡ ಕಿವಿ ಕೊಡಬಾರದು. ಕಾನೂನು ಹೋರಾಟ ಮಾಡ್ತೇವೆ, ಕಾನೂನು ಹೋರಾಟ ಮಾಡಿ ನಾವು ಜಯಗಳಿಸ್ತೇವೆ. ಆದ್ದರಿಂದ ಯಾರೂ ಕೂಡ ಕಾಂಗ್ರೆಸ್ ಮುಖಂಡರು ಧೃತಿಗೆಡಬಾರದು. ಸಿದ್ದರಾಮಣ್ಣವರು ಯಾವುದೇ ಕಾರಣಕ್ಕೆ ರಾಜೀನಾಮೆ ಕೊಡೋದಿಲ್ಲ. ಯಾಕಂದ್ರೆ ರಾಜೀನಾಮೆ ಕೊಡುವಂತ ಯಾವ ತಪ್ಪನ್ನು ಕೂಡ ಸಿದ್ದರಾಮಣ್ಣ ಮಾಡಿಲ್ಲ. ಹಂಗಾಗಿ ಬಿಜೆಪಿಯವರು ಮಾಡತಕ್ಕಂಥ ಸುಳ್ಳು ಆರೋಪಗಳಿಗೆ ನಾವ್ಯಾರು ಕೂಡ ಅಂಜೋದಿಲ್ಲ. ನೋಡಿ, ಇದೇ ರೀತಿಯಾಗಿ ರಾಜ್ಯಪಾಲರಿಗೆ ಕುಮಾರಸ್ವಾಮಿ ಮೇಲೆ ಮೈನಿಂಗ್ ಹಗರಣ, ಶಶಿಕಲಾ ಜೊಲ್ಲೆ ಮೇಲೆ, ಮುರುಗೇಶ್ ನಿರಾಣಿ ಮೇಲೆ,
ಜನಾರ್ದನ್ ರೆಡ್ಡಿ ಮೇಲೆ ಇಷ್ಟೆಲ್ಲ ಆಪಾದನೆಗಳು ಕೂಡ 1 ವರ್ಷದಿಂದ ಅವರು ಪ್ರಾಸಿಕ್ಯೂಷನ್ ಕೊಡಿ ಅಂತ ಕೇಳಿದ್ರು ಕೂಡ ಈ ಬಿಜೆಪಿಯ ರಾಜ್ಯಪಾಲರು ಅವರ ರಕ್ಷಣೆ ಮಾಡ್ತಾರೆ. ಯಾರೋ ಅಬ್ರಾಹಿಂ ಅಂತ ಒಬ್ಬ ಜನಸಾಮಾನ್ಯ ಕೊಟ್ಟದ ದೂರಿನ ಮೇಲೆ ತಕ್ಷಣ ಇವರು ಪ್ರವೋಕ್ ಆಗ್ತಾರೆ ಅಂದ್ರೆ ಜನಸಾಮಾನ್ಯರಿಗೆ ಇವೆಲ್ಲವೂ ಅರ್ಥ ಆಗ್ತದೆ. ನೀವು ಬಿಜೆಪಿ ಮಾಡತಕ್ಕಂಥ ಈ ಡ್ರಾಮಾಗಳೆಲ್ಲ ಅರ್ಥ ಆಗ್ತದೆ. ಈ ಡ್ರಾಮಾಗಳಿಗೆ ಕಾಂಗ್ರೆಸ್ನವರು ಭಯ ಪಡೋದಿಲ್ಲ. ಹಂಗಾಗಿ ಇವತ್ತು ಏನು ರಾಜ್ಯಪಾಲ ನಡೆಯನ್ನ ಖಂಡಿಸ್ತಾ ರಾಜ್ಯಪಾಲರ ಕಚೇರಿಯನ್ನ ಬಿಜೆಪಿ ಕಚೇರಿಯನ್ನಾಗಿ ಮಾಡಿಕೊಂಡಿರ್ತಕ್ಕಂಥ ಗೌರವಯುತ ಪ್ರಧಾನಮಂತ್ರಿಗಳು ಅಮಿತ್ ಶಾ ಅವರು ಕುಮಾರಸ್ವಾಮಿ ಅವರಿಗೆ ನಿಜಕ್ಕೂ ಇದು ಶೋಭೆ ತರೋದಿಲ್ಲ ಅನ್ನೋ ಮಾತನ್ನು ಹೇಳಿ ಇವತ್ತು ಪ್ರಜಾಪ್ರಭುತ್ವ ಕಗ್ಗೊಲೆಯನ್ನು ಮಾಡ್ತಾ ಇದ್ದೇವೆ, ಇದು ಸರಿಯಲ್ಲ ಅಂತೇಳಿ ನಾನು ಅದನ್ನು ಖಂಡಿಸ್ತೇನೆ. ಮೋಡದಲ್ಲಿ ಹೋಗಿ ಯಾವುದೇ ದಾಖಲೆಗಳನ್ನ ತಿದ್ದಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಯಾಕಂದ್ರೆ ಪ್ರತಿಯೊಂದು ದಾಖಲೆ ಕೂಡ ಅಲ್ಲಿ ಪ್ರತಿ ಸಭೆಯಲ್ಲಿ ಕೂಡ ಆ ಸಭೆ ತೀರ್ಮಾನಗಳನ್ನು ಮಾಡಿ ನಿರ್ದೇಶನ ಮಾಡಿರೋದ್ರಿಂದ ಯಾವುದೇ ದಾಖಲೆಗಳನ್ನ ಟೇಂಪರ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಕೇವಲ ಬಿಜೆಪಿಯವರ ಕಪೋಲ ಕಲ್ಪಿತ ಸುದ್ದಿ. ಯಾವುದೇ ಕಾರಣ ಡಾಕ್ಯುಮೆಂಟ್ ತಂದೂ ಇಲ್ಲ, ತಿದ್ದೂ ಇಲ್ಲ. ಅದಕ್ಕೆ ಎನ್ಕ್ವೈರಿ ಟೀಮ್ ಮಾಡಿದ್ದೀವಿ, ಎನ್ಕ್ವೈರಿ ಆಗ್ತಾ ಇದೆ, ಸತ್ಯಾಂಶ ಹೊರಬರ್ತದೆ. ಕೂಡ ಸುಮಾರು 4 ದಶಕಗಳ ಕಾಲ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಆಡಳಿತವನ್ನ ಶಾಸಕರಾಗಿ, ಮಂತ್ರಿಗಳಾಗಿ, ಮುಖ್ಯಮಂತ್ರಿಗಳಾಗಿ ಕರ್ನಾಟಕ ದೇಶದಲ್ಲಿ ತನ್ನದೇ ಆದಂಥ ಛಾಪನ್ನು ಮೂಡಿಸ್ಕೊಂಡು ಬಂದಂಥ ಸಿದ್ದರಾಮಯ್ಯನವರ ಮೇಲೆ ಈ ದಿವಸ ರಾಜಭವನದಿಂದ ರಾಜ್ಯಪಾಲರು ಯಾವ ರಾಜಕೀಯ ಪಕ್ಷಗಳಾದಂಥ ಬಿಜೆಪಿ, ಜೆಡಿಎಸ್ ಚಿತಾವಣೆಯಿಂದ ಈ ದಿವಸ ಏನೊಂದು ಪ್ರಾಸಿಕ್ಯೂಷನ್ಗೆ ಒಂದು ಪತ್ರವನ್ನು ನೀಡಿದ್ದಾರೆ. ಇದನ್ನ ನಾವು ಬಂಗಾರಪೇಟೆ ಕಾಂಗ್ರೆಸ್ನ ಎಲ್ಲ ಮುಖಂಡರು ಎಲ್ಲರೂ ಕೂಡ ನಾವು ತೀವ್ರವಾಗಿ ಖಂಡಿಸ್ತೇವೆ. ಮತ್ತು ಇದೇ ಸಲುವಾಗಿ ನಾವು ಪ್ರತಿಭಟಿಸೋದಕ್ಕೋಸ್ಕರ ನಮ್ಮ ಶಾಸಕರು ತಿಳಿಸಿದ ಪ್ರಕಾರ ನಾವು ಸೋಮವಾರ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಬಂಧುಗಳು, ಸಿದ್ದರಾಮಯ್ಯರ ಅಭಿಮಾನಿಗಳು, ಕಾಂಗ್ರೆಸ್ ಅಭಿಮಾನಿಗಳು ಎಲ್ಲರೂ ಸೇರಿ ಪ್ರತಿಭಟನೆಯನ್ನು ಮಾಡಿ ನಾವು ಇವರ ನಡೆಯನ್ನ, ರಾಜ್ಯಪಾಲರ ನಡೆಯನ್ನ ಖಂಡಿಸ್ತೇವೆ ಅನ್ನೋ ಮಾತನ್ನ ನಾನು ಈ ಸಂದರ್ಭದಲ್ಲಿ ತಿಳಿಸೋದಕ್ಕೆ ಇಚ್ಛೆ ಪಡ್ತೇನೆ. ಸಿದ್ದರಾಮಯ್ಯ ಮೇಲೆ ಗವರ್ನರ್ ಅವರು ಪ್ರಾಸಿಕ್ಯೂಷನ್ಗೆ ಒಂದು ಆರ್ಡರ್ ಮಾಡಿದ್ದಾರೆ. ಅದು ಸರ್ಕಾರ ಒಳ್ಳೆ ಥರ ನಡ್ಕೊಂಡಿರೋದಕ್ಕೋಸ್ಕರ, ನಡೆಸ್ತಾ ಇರೋದಕ್ಕೋಸ್ಕರ, ಜನಪರವಾಗಿ ಕೆಲಸ ಮಾಡ್ತಾ ಇರೋದ್ಪರವಾಗ BJP ಅವ್ರಿಗೆ, ಜೆ ಡಿ ಎಸ್ ಅವ್ರಿಗೆ ನೋಡೋಕ್ಕಾಗ್ತಾ ಇಲ್ಲ. ಅದಕ್ಕೋಸ್ಕರ ಕುಮ್ಮಕ್ಕು ಅವರು ಮಾತು ತಗೊಂಡು ರಾಜ್ಯಪಾಲವರು ಸಿದ್ದರಾಮಯ್ಯ ಅವರಿಗೆ ತೊಂದರೆ ಮಾಡೋಕೆ ಹೋಗ್ತಾ ಇದ್ದಾರೆ. ಅದು ತೊಂದರೆ ಯಾವ ಕಾರಣಕ್ಕೂ ಕೂಡ ನಡೆಯೋದಿಲ್ಲ. ಅವ್ರ ಹಿಂದ್ಗಡೆ ಎಲ್ಲ ಶಾಸಕರು ಇದ್ದಾರೆ, ಎಲ್ಲ ಜನ ಬೆಂಬಲ ಇದೆ, ಎಲ್ಲ ಊರಿನಲ್ಲಿ ಆಗಲಿ ಎಲ್ಲ ಕಡೆ ಅವ್ರ ಬೆಂಬಲಕ್ಕೆ ನಿಂತ್ಕೊಂಡಿದ್ದೀರಿ, ಅವ್ರ ಸಹಕಾರಕ್ಕೆ ನಾವೆಲ್ಲ ಇದ್ದೀರಿ. ಅದಕ್ಕೆ ಏನು ರಾಜ್ಯಪಾಲವರು ಆರ್ಡರ್ ಮಾಡಿದ್ದಾರೆ ಅದು ತಪ್ಪು, ನಾವು ಖಂಡಿಸ್ತೀರಿ. ಅದಕ್ಕೆ